ಸುಳ್ಳು ಹೇಳಾಕತ್ತೀರಿ ಅನ್ನೋರ್ಗಂತೂ ಇದನ್ನು ವಿಡಿಯೋ ನೋಡಿದ್ರೆ ಗೊತ್ತಾಗ್ತೈತಿ. ಸೊ ಹೋಗಿ ಬಂದರೆ ನಿಮಗೆ ಈ ವಿಡಿಯೋದಾಗ ಏನಾರ ಕನ್ಫ್ಯೂಸ್ ಇದ್ರೆ ಈ ವಿಡಿಯೋ ಸೊ ಸೆಂಟರ್ನಾಗ ಈ ವಿಡಿಯೋನ ಫುಲ್ ನೋಡ್ರಿ ಫ್ರೆಂಡ್ಸಾಗ ಗೊತ್ತಾಗತ್ತೆ. ಸೊ ಯಾವ ರೀತಿ ತೀರ್ಕೊಂಡಾರ, ಏನಾಗೈತಿ, ನಮ್ಗಾಗ ಏನಾಗಿತ್ತು ಅನ್ನೋದು. ನಾನು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ. ಸೊ ನೋಡಿರಿ ಫ್ರೆಂಡ್ಸ, ನಾನಂತೂ ಊರಿಗೆ ಬಂದೆ ರೀ. ಊರಿಂದ ಏನೋ ಬ್ಲಾಗಿಂಗ್ ಏನು ತೋರಿಸ್ಲಿಲ್ಲ ರೀ. ಸೊ ಯಾಕೋ ಬೇಜಾರು ರೀ ಫ್ರೆಂಡ್ಸ. ಬಂದು ಕೆಲ್ಸಕ್ಕೆ ಹೋದೆ ರೀ. ಸಿಕ್ಕಾಪಟ್ಟೆ ಕೆಲಸ ಇದ್ದೂರಪ್ಪ. ನನಗೆ ತುಂಬ ಅಂದ್ರೆ ಭಾಳ ಟಯರ್ಡ್ ಆಗಿಬಿಟ್ಟೈತೆ ರೀ. ನಂಗೆ ಮಾತಾಡೋಕ್ಕೂ ಆಗ್ಬಾರ್ದು, ಅಷ್ಟು ಟಯರ್ಡ್ ಆಗ್ಯದ. ಇನ್ನು ಈ ಕೆಲಸ ಮುಗ್ದೈತೆ ನೋಡ್ರಿ. ಅಂದದ್ದು ಟೈಮ್ ನೋಡಿದ್ರೆ ಎಷ್ಟು 4:30 ಆಗೈತೆ ರೀ. ಟೈಮ್ 4:30 ತನಕ ಬಂದು ಬಿಡು 9 ಗಂಟೆಯಿಂದ ಕೆಲಸ ಮಾಡಾಕತ್ತೀನಿ. 4:30 ಮಟ್ಟ ಕೆಲಸ ಆಗಿದ್ವಿ. ಈಗ ಕಸನೆಲ್ಲ ಮಾಡಿಕೊಂಡು ಆಮೇಲೆ ಚಾಕ್ ಇಟ್ಟಿದ್ದೀನಿ ರೀ. ಮತ್ತು ನಿನ್ನೆ ನಮ್ಮ ಕಾಕಂದು 3 ದಿವಸದ ಹೊತ್ಕಿ ಇದ್ದು ರೀ. ಹೋಗೋಕ್ಕಾಗಲಿಲ್ಲ, ಯಾಕಂದ್ರೆ ಅನಿವಾರ್ಯ ಕಾರಣಕ್ಕೆ ಹಬ್ಬದ ಸಂಬಂಧ ಅಲ್ಲಿ ಆದ್ವಿ ನಾವು. ಸೊ ಅದನ್ನೆಲ್ಲ ನಿಮ್ಗೆ ಹೇಳ್ತೀನಿ ರೀ ಯಾಕೆ ಏನು ಅಂತಂದು. ಯಾಕಂದರೆ ಕೆಲವೊಬ್ಬರಿಗೆ ಸೊ ನಮ್ಮ ಕಾಕ ತೀರ್ಕೊಂಡಿದ್ದು ಯಾಕೋ ಇದು ಸುಳ್ಳು ಹೇಳಾಕತ್ತೀರ ಅಂತಂದು ನಾವು ಯಾಕೆ ಸುಳ್ಳು ಹೇಳನ್ರಿ. ಅದನ್ನಾರ ಹಾಕಿ ನಾ ಹೇಳ್ಯಾರ ಏನು ಪ್ರಯೋಜನ, ಇದ್ದವ್ರಿಗೆ ಸಾಯಿಸಿ ಏನು ಪ್ರಯೋಜನ. ನಾನು ಈ ವಿಡಿಯೋದಲ್ಲಿ ಈ ಥರ ಮಾಡೋಕ್ರ ನನಗೆ ಹೆಂಗೆ ಅನಿಸ್ತೈತಿ ನೀವು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಇಂಥವೆಲ್ಲ ಸತ್ತಿದ್ದು ಈ ಥರ ನಾವು ಅದು ಕರೆ ಇದ್ರೆ ಮಾತ್ರ ನಾನು ಅದನ್ನು ಹೇಳ್ತೀನಿ ಹೊರತು ಅದನ್ನು ಸುಳ್ಳಾದ್ರೆ ನಾ ಯಾಕೆ ಹೇಳಕ್ಕೆ ಹೋಗ್ಲಿರಿ. ಸೊ ಅದ್ರ ಸಂಬಂಧಾಗ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನೀವು ಸುಳ್ಳು ಹೇಳಾಕತ್ತೀರಿ ಅಂತಂದು. ಸುಳ್ಳು ಯಾಕೆ ಹೇಳಿ, ಈಗ ಕೆಲಸ ಮುಗ್ದಿದೆ. ನಾನು ಈಗ ನಮ್ಮ ಚಿಕ್ಕಮ್ಮನ ಕಡೆ ಹೊಂಟಿದ್ದೀನಿ. ಸೊ ಚಿಕ್ಕಮ್ಮ ಅಂದರೆ ನಾವು ಅಮ್ಮನ ತಂಗಿ ಗಂಡ ಈಗ ಈ ಥರ ತೀರ್ಕೊಂಡಿದ್ದಾರೆ ರೀ. ಸೊ ಚಿಕ್ಕಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ಬೋದು, ಚಿಕ್ಕಪ್ಪನೂ ಅನ್ಬೋದು ಕಾಕಾನೂ ಅನ್ಬೋದು, ಎರಡೂ ಸೇಮ್ ನಾವು ಅನ್ನೋದು. ನಾವು ಎರಡು ಭಾವನೆ ಇಟ್ಕೊಂಡು ಯಾವುದೂ ಕೂಡ ವಿಡಿಯೋ ಮಾಡೋಕ್ಕೆ ಹೋಗಂಗಿಲ್ಲ. ಆಮೇಲೆ ಇವತ್ತು ಇದು ಮಣ್ಣಿಗೆ ಹೋಗಿ ಬಂದಿದ್ದ ಅರ್ವಿ ಎಲ್ಲ ಸೊ ಹಂಗೆ ಇದ್ದು ರೀ. ಅದನ್ನೆಲ್ಲ ಒಗೆದು ಹಾಕೀನಿ. ಅದೇ ಭಾಳ ಇದ್ದು ನೋಡ್ರಪ್ಪ. ನಾನು ನಿಜವಾಗ್ಲೂ ಈಗಲೂ ಸಹಿತ ನಾನು ಮಾತಾಡೋಕೆ ಅಷ್ಟು ಇದಾಗತ್ತೈತ್ರಿ. ನಂಗೆ ಸುಸ್ತಾದಂಗೆ ಆಗಿ. ಸೊ ಇಲ್ಲಿ ತೋರಿಸ್ತೀನಿ. ಈಗ ಚಹಾ ಮಾಡಾಕತ್ತೀನಿ. ಈಗ ಚಹಾ ಮಾಡಿಕೊಂಡು ನಾನು ಸ್ವಲ್ಪ ಕುಡಿದು ಸ್ವಲ್ಪ ಮೈಂಡ್ ಆದರೂ ಫ್ರೆಶ್ ಆಗಿತ್ತು ಅಂತಂದು ಚಹಾ ಕುಡಿದು ಹೋಗ್ತೀನಿ ರೀ. ಟೈಮ್ ತೋರಿಸ್ತೀನಿ ನಿಮ್ಗೆ ಎಷ್ಟಾಗ್ಯದ ಅನ್ನೋದು ನೋಡ್ರಿ. 4:30 ಆಗಿದ್ರಿ. 4:30ಗೆ ಇಲ್ಲಿ ನೋಡ್ರಿ ಚಹಾ ಬಾಂಡೆ ಎಲ್ಲ ತಿಕ್ಕಿಟ್ಟೇನಿ ರೀ. ಇದು ನಮ್ಮ ಅಪ್ಪ ಸಾರು ಕೊಟ್ಟು ಕಳಿಸಿದ್ರು. ಸೊ ಸಾರು ನೋಡ್ರಿ, ದಾಲ್ ಚಹಾ ಬಂದು ಅನ್ನ ಮಾಡ್ಕೊಂಡಿದ್ದಾರೆ. ನಾನು ಅನ್ನ ಮಾಡಿಕೊಂಡು ಈಗ ಆಗಲ್ಲೇರೋದು. ಅನ್ನ ಮಾಡ್ಕೊಂಡು ಹಂಗೆ ಊಟ ಮಾಡ್ಕೊಂಡು ಇಲ್ಲಿ ಮೆಣಸಿನ್ಕಾಯಿ ಸಂಡ್ಗಿನ ಕರ್ಕೊಂಡಿದ್ದೆ. ಸ್ವಲ್ಪ ಹಾಲಿತ್ತು, ಅದನ್ನ ಬಿಸಿ ಮಾಡ್ಕೊಂಡು ಈಗ ಸ್ವಲ್ಪ ಚಹಾ ಕುಡ್ದು ಹೋಗ್ತೀನಿ ರೀ. ಯಾರು ಭೀ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ ನಿಮ್ಗೆ. ಈಗ ನೋಡ್ರಿ ಎಲ್ಲ ಇದನ್ನೆಲ್ಲ ಹಂಗೆ ಇತ್ತು ರೀ. ಎಲ್ಲ ನೋಡ್ರಿ ಮನ್ಯಾಗ ಹೆಂಗೆ ಹರಡೈತಿ. ಸೊ ನಮ್ಮ ಕಾಕಂದು ಹಂಗಾಗಿದ್ದು. ಆಮೇಲೆ ಆ ಕಡೆ ನಾವು ಇದಕ್ಕೊಂದು ಹೋಗೋದು ಇಲ್ಲಿ ನೋಡ್ರಿದೆ. ಸೊ ಎಲ್ಲ ಅರ್ವಿ ಇಲ್ಲೇ ಇದ್ದು ರೀ. ಹುಡುಗರು ಮಣ್ಣಿಗೆ ಹೋಗಿ ಬಂದಿದ್ದು ಅರ್ವಿ ರೀ ಇವು. ಹಂಗೆ ಬಿಟ್ಕೊಟ್ಟು ನಾವು ಹೋಗ್ಬಿಟ್ವಿ. ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಅಂದ್ರೆ ಇಷ್ಟು ಅದಾವ ನೋಡ್ರಿ. ಆಮೇಲೆ ಆ ಕಡೆ ಹಗ್ಗ ಇಷ್ಟು ಅರ್ಬಿನ ಒಗೆದು ಹಾಕೀನಿ ರೀ. ಬಂದು 3 ದಿನದ್ದು ಅರ್ಬಿ ಎಲ್ಲ ಕೆಲಸ ಎಲ್ಲ ಹಂಗೆ ಇಟ್ಟಾರ್ರಿ. ಇವತ್ತಂತ್ರ ಕೆಲಸದ ಮನ್ಯಾಗ ಅಪ್ಪ ದೇವ್ರೆ ನಮ್ದು ಇವತ್ತು ಪಜಿತಿ ಅಂದ್ರೆ ಪಜಿತಿ ಆಗೈತೆ ರೀ ಇವತ್ತು. ನಿಜವಾಗ್ಲೂ ಫ್ರೆಂಡ್ಸ್ ಹೆಂಗೆ 3 ದಿನದ ಅರ್ಬಿ ಇಡ್ತಾರ ಏನೋ ಗೊತ್ತಿಲ್ಲರಪ್ಪ. ದೇವ್ರೇ ಬಲ ನಮ್ಗೆ. ಈಗ ಚಹಾ ಕುಡ್ದಿದ್ದು ವಾಟಿಗೆನ ಇಡಕ್ಕೆ ಆಗಂಗಿಲ್ಲ ರೀ. ಇನ್ನೊಮ್ಮೆ ತೊಳ್ಕೊಂಡು ಹತ್ತು ಬಿಡ್ಬಾ ಅಂತಂದು. ಸೊ ಇರಲಿ ಬಿಡ್ರಿ. ನಾನಂತರ ಈಗ ಹೋಗ್ತೀನಿ ರೀಪ್ಪ. ಟೈಮ್ ಆಗಾಗ ಬಂದೈತಿ. ಸ್ವಲ್ಪ ನಮ್ಮ ಮನೆಯವ್ರು ಫೋನ್ ಮಾಡಿ ಹೋಗ್ತೀನಿ. ಚಹಾ ಅಂತ ರೆಡಿ ಆಯ್ತು. ಇವು ಬಾಂಡೆ ಎಲ್ಲ ಆಮೇಲೆ ಬಂದು ತಿಕ್ಕೊತೀನಿ ಈಗ. ಸೊ ನಮ್ಮ ಚಿಕ್ಕಮ್ಮನ ಮನೆಗೆ ಹೊಂಟಿದ್ದೀನಿ ನಾನು. ಅಮ್ಮನ ನಿನ್ನೆ ಅಲ್ಲಿ ಹೋಗಿದ್ದಾರೆ. ಸೊ ಬೆಳಗ್ಗೆನ ಬಾ ಅನ್ನಾಗತ್ತಾರ. ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಬೇಜಾರು. ಬಿಟ್ಕೊಟ್ಟು ಹೋದ್ರೂ ಬೇಜಾರು ರೀ. ಬಂದು ಮಾಡ್ಕೊಂಡು ಹೋದ್ರೆ ಒಂದು ಹೆಚ್ಚು ಕಮ್ಮಿ
ಆಗಲಿ ಟೈಮ್ ಬರಾಕ್ ಬರ್ತೈತ್ರಿ. ಈಗ ರಾತ್ರಿ ಡ್ಯೂಟಿ ಮಾಡಿಸಿಟ್ರು ಎಲ್ಲರೂ ಹೋಗ್ಯಾರ ಅಂತ ಜೀವಣ್ಣರ ಅದು ಇದು ಹತ್ತೇನ್ರಿ ಕಣ್ಣರ ನೀ ಇಳಿದು ಬೆಡ್ ಮೇಲೆ ಮಕ್ಕಳಲ್ಲಿ ಐತಾರ ಬಂದು ಈಕಿ ಸಿಕ್ಕಿಲ್ಲ ಮನೆಗೆ ರೂಮ್ ಕಿಲಿ ಹಾಕಿದ್ದಿತ್ತಂತ ಈಕಿ ಗಂಡು ಹುಡುಕಾಡನಲ್ಲಿ ಅವನು ಸಿಕ್ಕಿಲ್ಲ ಅಂತ ರಾತ್ರಿ ಕುಡ್ದಾಗ ಯಾಕಪ್ಪ ಬೆಳ್ಳಿಗೆ ಹೋಗಿದ್ದೆ ಕೊಂಡ್ರೆ ಅಲ್ಲಿ ಯಾಕೆ ಹೋಗಿದ್ದಿ ನೀನು ಮತ್ತೆ ರೊಕ್ಕಕ್ಕೆ ಹೋಗಿದ್ದಿ ನಾನು ಇಲ್ಪ ನಾ ರೊಕ್ಕಕ್ಕೆ ಹೋಗಿಲ್ಲ ಹೋಗಿ ಕಿಲಿ ಹಾಕಿದ್ದಿತ್ತು ಸೂರ್ಯನ ಅಂಗಡಿ ಕಡೆ ಜಾಪರ್ಯಾನ ನೋಡಿಗೆ ಅವನು ಇದ್ದಿದ್ದಿಲ್ಲ ಸುಮ್ ಬಂದು ಬೇಕಾದ್ರೆ ಫೋನ್ ಹಚ್ಚಿ ಕೇಳು ಅಂತ ಏನು ಹೇಳ್ತಿದ್ನೋ ಏನವ ಯಾರಿಗೇನು ಹೇಳ್ತಿದ್ದ ಏನು ಮತ್ತೆ ಸೊಲ್ಯಾಗ ಬಿಟ್ಟು ಹೋಗ್ಬೇಡ ಎಲ್ಲೂ ಹೋಗ್ಬೇಡ ಇಲ್ಲಿ ಸೊಲ್ಯಾಗ ಬಿಟ್ಟು ಹೋಗ್ಬೇಡ ಅದು ಒಂದು ಅಂದ ನೋಡ್ರಿ ಅದು ಭಾಳ ಮಾತು ಬಂದಾಕತ್ತು ರೀ ತೊದ್ಲಾಕತ್ಬಿಟ್ಟ ಬಾನು ಅಲ್ಲಿ ಕುಂತೇನಿ ರಿಕ್ಷಾ ನೋಡ್ಕೊಂತ ಚಿಟ್ಟು ಚಿಟ್ಟು ಚೀರಾಕತ್ತಾನ್ರಿ ಅವ್ಗೆ ಅಷ್ಟು ತ್ರಾಸಾಗತ್ತ ಬರೀ ಪಕಡಿ ಅಂತಾರಿಪ್ಪ ಬರೀ ಪಕಡಿ ಅಂತಾರಿ ಏನು ತಿಂತಾರಿ ಉಳ್ಸ್ಕೊಂತಾನ ಒಂದೇ ದಿನ ಉಂಡಿಲ್ರಿ ಶುಕ್ರವಾರ ಒಂದೇ ದಿನ ಇಲ್ಲ ಶನಿವಾರ ಗಂಜಿ ಕುಡ್ದ ಶುಕ್ರವಾರ ಅಷ್ಟೇ ಏನು ತಿಂದಿಲ್ಲವ ಶನಿವಾರ ದಿನ ಮುಂಜಾನೆ ಗಂಜಿ ಮಾಡೇನಿ ಶುಕ್ರವಾರ ದಿನ ಬೇಸಾರ ದಿನ ತಿಂದಿಲ್ಲವ ಶುಕ್ರವಾರ ಗಂಜಿ ಮಾಡೇನಿ ಮುಂಜಾನೆ ಸಂಜೆ ಅಂಬ್ಲಿ ಮಾಡೇನಿ ಸಾಬುದಾಣಿ ದಿನ ಮಾಡೇನಿ ಜೋಳ ಹಿಟ್ಟಿನ ಗಂಜಿನೂ ಮಾಡೇನಿ ಜೋಳ ಹಿಟ್ಟಿನ ಗಂಜಿ ಮುಸುರಿಗೆ ಹಾಕೇನಿ ಅದು ಕುಡ್ದೇ ಇಲ್ಲ ಏನಿತ್ತು ನಾವು ಕುಂತು ಎದ್ದು ಹೋದ ನನಗೆ ಏನು ನೆನಪಾಗಕತ್ತಿಲ್ರಿ ಏನರ ಚೂರಿದ್ದಾಗ ಹೋಗು ಅದು ಪಟ್ಟಣ ಹೋಗಿದ್ದಾರೆ ಚಲೋ ಇದ್ದಾರೆ ನಾ ಕರೆಯಬೇಕಂದ್ರಿ ಈಗ 4 ತಿಂಗಳಿಂದ ಅವ್ನು ನನಗೆ ಭೇದ ಭಾವ ಮಾಡ್ಯಾನ್ರಿ 2 ವರ್ಷ ಆತ್ರಿ ಅವ ಮಾಡಿ ಗಂಡ ಅವ್ರು ಅಂತಿದ್ರೆ ಅವ್ರಿಗೆ ನಡೀತಿರ್ತದೆ ಈಗ ಅದು ಮಗ ಕುಡಿಬಾರ್ದು ಅಣ್ಣಾಟಿದ್ರು ಏನು ಮಕ್ಳ ಮೇಲೆ ಇಡೋದ್ರಿ ಈಗ ಈಗಕ್ಕೆ ನೋಡೋರು ಯಾರು ಈಗ ಹೇಳ್ಕೊಂಡಿದ್ರೆ ಅವತ್ತ ತಿಳ್ಕೊತಿದ್ದ ಹಂಗ ಟೈಮ್ ಪಾಸ್ ಮನುಷ್ಯ ಸರಿ ಇಲ್ಲ ರಾತ್ರಿ ನೋಡಿ ಮೊನ್ನೆ ಓಟ್ ಮಾಡಿ ಮರ್ದಿನ ಬಂದ ಹೋಗಿ ರಾತ್ರಿ ಭಾಳ ದಿನ ತಡೆಯಂಗಿಲ್ಲ ನೀನ್ ನೋಡಿ 3 ದಿನ ಅರ್ಥ ಮಾಡ್ಲಿಲ್ಲ ಅವ ಕಂಡಿದ್ದು ಅವ ನಮ್ದಿದು ನೋಡಿ ಒಂದ್ ತಂಗಿ ದೇವ್ರ ಅವನ್ನ ಚಂದಂಗ್ ಗಟ್ಟಿ ಮಾಡಿ ಕಲ್ಲು ಮಾಡಿ ಅವ್ನ್ ಹೋಗಿಬೇಕು ಯಾರು ಬರ್ತಾರ ಅಲ್ಲಿ ಅಕ್ಕಿನಾರ ಉಗುಳಿ ಹೋಗದ್ನಂದ್ರ ಎತ್ತಾಗಾರ ಹಾಕಿದ್ದು ಏನಬೇಕೇನು ಪರದೇಶಿ ಬಾಡಿ ಹೋಗೋದು ಬಂದ್ಬಿಡ್ತ್ರಿಪ್ಪ ಅದಕ್ಕರ ಎಲ್ಲ ಕಟ್ಟಿದ್ರಿ ಅದ್ರದಿಲ್ರಿ ನಾನು ಸ್ವಲ್ಪ ಅಡ್ಡಾಡ್ಕೊಂತ ಮಾಡ್ಕೊಂತಿದ್ರೆ ನಮಗೂ ಚಿಂತಿತ್ತಿಲ್ಲವ ಆದ್ರೆ ಚಲೋ ಅದಾರ ಬಿಡ ಚಲೋ ಅದಾರ್ರಿಪ್ಪ ಅಕ್ಕಿ ಗಂಡ ಮನೆಗೆ ಹೇಳಿದಿರಿ ಅಕ್ಕಿ ಗಂಡು ನೋಡಪ್ಪ ನಂದು ಏನಿಲ್ಲ ನನಗೊಂದು 2 ದಿನ ಬಾಡಾಳು 3 ದಿನ ಮಾಡಾಳು ಚಲೋ ಇಟ್ಕೊಂಡ್ರೆ ಅಕ್ಕಿಗೆ ಚಿಂತೆ ಬೇಡ ನೀನು ಏನ ಇರ್ಲಿ ರೀ ಪರಿಣಾಮನಾಗಿಂತ ಅದೈತೆ ಅಂದ್ರೆ ಬಿಡ್ಕಿಲ್ಲ ಓಡಕ್ಕಿದ ಓಡೇ ಹೋದ ಮಕ್ಕಳು ಅವರು ಒಂದ್ 2-3 ದಿನ ರೀ ಹೊಡ್ದಂಗ ಇವ್ರ ಅಕ್ಕನ ಮಗಳಿಗೆ ದೊಡ್ಡ ಹುಡುಗಿಗಿನ ಮಾಡ್ಲಿ ಶನಿವಾರ ಇವ್ರು ರಾತ್ರಿ ಮಾಡ್ತೀರ ಅಂದಾಗ ಏನ್ ನಡೀತು ಆಡ್ದ ಹುಡುಗಿ ಯಾಕೆ ನೋಡೋದ ಹೋಗೋದ್ ನಡಿಯೋದು ಒಲ್ಲಂತ ಹೂ ಅಂತ ನೋಡ್ರಿ ಅವ ಗಾಡಿ ಮೇಲೆ ಹೋಗೋಕಿರಿ ನಾನು ಅದನ್ನ ಬಿಡಿಸಿ ಹೋಗೋದ್ ನಡಿಯೋದು ನಾನು ನೋಡೋದು ನಾನು ಸಂಜೆ ಮುಂದೆ 5 ಗಂಟೆಗೆ ಊರಿಗೆ ಹೋಗೋರು ನಾವು ಇಬ್ಬರು ಮತ್ತೆ 5-6 ಮುಂಜಾನೆ ಬಂದು ನಾ ಬಾಂಡೆ ತಿಕ್ಕಿ ನೋಡ್ರಿ ಚಿತ್ರಾಗಿ ಗೊತ್ತು ಬಿಡು ನನಗೇನು 4 ದಿನ ಹೊಳಿ ಅಪ್ಸನ ಅಂತವ್ ನೋಡ್ತಾನ ಇವ್ರು ಓದಕ್ಕೆ ಬಿದ್ದ ನಾ ಬೈದು ಬಿಗೇನಿ ನಂದಕರ ನಿಮ್ಗೆ ಗೊತ್ತಿಲ್ಲ ನೀವು ಹೋಗ್ರಿ ಹಾಕಿದ್ರಲ್ಲ ಅಂತ ಅಂದಲ್ಲ ನನಗೆ ಸೊ ನೋಡ್ರಿ ಫ್ರೆಂಡ್ಸ ಫೈನಲ್ ಆಗಿ ನಾನಂತರೂ ಹೋಗಿ ಬಂದು ಸ್ವಲ್ಪ ಕುಂತಿದ್ದೇರಪ್ಪ ಇವತ್ತಂತರೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಹೆಂಗೆ ಊರಿಂದಂತರೂ ಬೆಳಿಗ್ಗೆ 7 ಗಂಟೆಗೆ ಬಿಟ್ಟೇವ್ರಿ 7 ಗಂಟೆಯಿಂದ 9 ಗಂಟೆ ಮಟ ಇಲ್ಲಿದ್ದೀವ್ರಿ ಸೊ 9 ಗಂಟೆಯಿಂದ ಕೆಲ್ಸಕ್ಕೆ ಹೋಗಿ 1 ಗಂಟೆ ಬಂದೇನ್ರಿ 1 ಗಂಟೆಯಿಂದ 2 ಗಂಟೆ ಮಟ ಅಡುಗೆ ಮಾಡಿ 2 ಗಂಟೆಯಿಂದ ಅರ್ಬಿ ಹೋಗ್ಯಾಕೆ ಹೋದಕ್ಕೆ 4 ಗಂಟೆ ಆಗಿತ್ತು ರೀ ನಿಜವಾಗ್ಲೂ ಇಷ್ಟು ಎನರ್ಜಿ ಆಗಲ್ಲ ಇರಲಿಲ್ಲ ರೀ ನನಗೆ ಮಾತಾಡೋಕೆ ನಿಜವಾಗ್ಲೂ ಸೊ ಹೋಗಿ ಬಂದರೆ ನಿಮಗೆ ಈ ವಿಡಿಯೋದಾಗ ಏನಾರ ಕನ್ಫ್ಯೂಸ್ ಇದ್ರೆ ಈ ವಿಡಿಯೋ ಸೊ ಸೆಂಟರ್ನಾಗ ಈ ವಿಡಿಯೋನ ಫುಲ್ ನೋಡ್ರಿ ಫ್ರೆಂಡ್ಸಾಗ ಗೊತ್ತಾಗುತ್ತೆ ನಾನು ಆದರೂ ಇದನ್ನು ಒಂಚೂರು ಎಲ್ಲ ಕ್ಲಿಪ್ಸ್ ಹಾಕಿದ್ದೀನಿ ಸೊ ಯಾವ ರೀತಿ ತೀರ್ಕೊಂಡಾರ ಏನಾಗೈತಿ ನಮ್ಮ ಕಾಗ ಏನಾಗಿತ್ತು
ಅನ್ನೋದು ನಾನು ಹಾಕಿದ್ದೀನಿ ವಿಡಿಯೋದನ್ನು. ಅಂದ್ರೆ ನಮ್ಮ ಚಿಕ್ಕಮ್ಮ ಮಾತಾಡಿದ್ದು ಹಾಕಿದ್ದೀನಿ. ಒಂಚೂರು ಅದನ್ನ ಎಲ್ಲರೂ ಕುಂತಿದ್ರು ಮನ್ಯಾಗ, ಸೊ ಮಾತಾಡ್ತಾಯಿದ್ರು. ಈಗ ಎಲ್ರದ್ದು ವಿಡಿಯೋ ಅಲ್ಲೆಲ್ಲ ತೊಗೊಳಕ್ಕಾಗಲ್ಲ ನಾವು, ಅದ್ರ ಸಂಬಂಧ ಹಾಗೆ ಒಂಚೂರು ಮಾಡಿದ್ದೀನಿ. ನೋಡ್ರಿ ಫ್ರೆಂಡ್ಸ್, ಗೊತ್ತಾಗತ್ತಾ ಏನು ಅಂತ ಅನ್ನೋದು. ಸುಳ್ಳು ಹೇಳಾಕತ್ತೀರಿ ಅನ್ನೋರ್ಗಂತೂ ಇದನ್ನು ವಿಡಿಯೋ ನೋಡಿದ್ರೆ ಗೊತ್ತಾಗ್ತೈತಿ. ಸೊ ನೋಡಿರಿ, ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ನನಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ವೀಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.